रियासती हुकूमत की जानिब से नाफिज करदा 5 गारंटी स्कीमों ने अवामी ज़िंदगी में इनकलाबी तब्दीली लाई है, जिनसे आम शहरियों के मेयार ज़िंदगी में बेहतरी आई है। ये बात कानून साज कौंसिल के रुकन यानी MLC बल्किस बानो ने कही है। वो शिमोगा शहर के KSRTC बस स्टैंड पर हुकूमत की 2 साल कारकर्दगी और स्कीमों की मालूमात पर मुबनी नुमाइश के इफ्तिताह के मौके पर खिताब कर रही थी, जिसका अहतमाम महकमा इत्तलात व अवामी रवाबित ने किया। MLC बल्किस बानो ने कहा कि किसी भी मुल्क की तरक्की के लिए ज़रूरी है कि तमाम अफराद इक़्तिसादी और समाजी तौर पर मजबूत हों। इसी मकसद के लिए रियासती हुकूमत ने ख़वातीन को मुफ्त सफ़र के लिए शक्ति स्कीम और हर घर की खातून सरबराह को माहाना 2000 रुपये फराहम करने वाली गृह लक्ष्मी स्कीम मुतारुफ़ कराई है, जो अवाम में ख़ास मकबूल हुई हैं। गृह लक्ष्मी स्कीम के तहत हर महीने बराह रास्त बैंक खाते में रकम जमा की जा सकती है और ये स्कीम बैनुल-अक़वामी सतह पर सराहा जा रहा है। मुल्क की दीगर रियासतें भी इन स्कीमों को अपनाने के लिए तैयार हो रही हैं। बल्किस बानो ने मज़ीद कहा कि इन स्कीमों की बदौलत रियासत में इक़्तिसादी खुशहाली और समाजी तब्दीली आई है। उन्होंने वज़ीर आला सिद्धरामैया और नायब वज़ीर आला DK शिवकुमार का शुक्रिया अदा करते हुए कहा कि ये स्कीमें अवामी ज़िंदगी को बेहतर बनाने में मुअस्सिर साबित हुई हैं। इस मौके पर गारंटी स्कीम इम्प्लीमेंटेशन कमेटी के सदर चंद्र भोपाल, सूडा के सदर HS सुंदरेश और महकमा इत्तलात आम्मा के सरबराह मारती मौजूद थे। ब्यूरो रिपोर्ट, इनकलाब न्यूज़, शिमोगा। ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕುರಿತಾಗಿರುವಂಥ ಮಾಹಿತಿ ಪತ್ರಗಳನ್ನು, ಸ್ಟಾಲ್ಗಳನ್ನು, ಚಲನಚಿತ್ರಗಳನ್ನು ಮೂಲಕ ಜನರಿಗೆ ಪರಿಚಯಿಸ್ತಾ ಇರುವಂಥ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾದ 2 ವರ್ಷಗಳ ಅತ್ಯಲ್ಪ ಅವಧಿಯಲ್ಲಿ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡೋದ್ರ ಜೊತೆಗೆ ಏನು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ ರಾಜ್ಯದಾದ್ಯಂತ, ಅದನ್ನು ಜನಸಾಮಾನ್ಯರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇಂಥ ಸಾಧನೆಗಳನ್ನು ಪರಿಚಯಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಇವತ್ತು ಕರ್ನಾಟಕ ಸರ್ಕಾರದ 2 ವರ್ಷದ ಅವಧಿಯ ಪ್ರಗತಿ ಒಂದು ಹಾದಿಯಲ್ಲಿ ಇಡೀ ರಾಜ್ಯಾದ್ಯಂತ ವಾರ್ತಾ ಇಲಾಖೆಯಿಂದ ನಮ್ಮ ಸರ್ಕಾರದಿಂದ ಹಮ್ಮಿಕೊಂಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಯಶಸ್ಸಿನ ಬಗ್ಗೆ ಈ ರಾಜ್ಯಾದ್ಯಂತ ಒಂದು ಸ್ಟಾಲನ್ನು ಹಾಕಿ ಸಾರ್ವಜನಿಕ ಇನ್ನೊಂದಷ್ಟು ಇದನ್ನು ಪ್ರಚಾರದ ಜೊತೆಗೆ ಉಪಯೋಗ ಮಾಡ್ಕೋಬೇಕು ಅಂತ ಈ ಥರದೊಂದು ಕಾರ್ಯಕ್ರಮ ಸರ್ಕಾರದಿಂದ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲೆ ನನಗೆ ಉದ್ಘಾಟನೆ ಮಾಡಿಕೊಂಡಿದ್ದು ಇದು ಅತ್ಯಂತ ಸಂತೋಷ ಪಡೋದ ದಿನ ಅಂತ ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ಎಲ್ಲ ಇಡೀ ರಾಜ್ಯದ ಹೆಣ್ಮಕ್ಳ ಪರವಾಗಿ ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಗ್ಯಾರಂಟಿ ಯೋಜನೆ ಬಂದಿದ್ದರಿಂದ ಬರೀ ಕೇವಲ ಗೃಹಲಕ್ಷ್ಮಿಗೆ 1.5 ಲಕ್ಷ ಕೋಟಿ ರೂಪಾಯಿ ನೇರವಾಗಿ DBT ಮೂಲಕ ಅವರು ನಮ್ಮ ಗೃಹಿಣಿಯರಿಗೆ, ಮನೆಯ ಯಜಮಾನಿಗೆ ಹೋಗ್ತಾ ಇರ್ತಕ್ಕಂಥದ್ದು ಇದು ಬಹಳ ದೊಡ್ಡ ಇಡೀ ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಒಂದು ವಿಷಯನೂ ಕೂಡ ಆಗಿದೆ. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಬಹಳ ದೊಡ್ಡ ಅಸ್ತ್ರ ಆಗಿದೆ. ಯಾವುದೇ ದೇಶ, ಯಾವುದೇ ರಾಜ್ಯದ ಪ್ರಗತಿ ಆಗಬೇಕಂದ್ರೆ ಎಲ್ಲ ವರ್ಗದವರು ಕೂಡ ಕೈ ಜೋಡಿಸ್ಬೇಕು. ನಮ್ಮ ಸರ್ಕಾರ ರಚನೆ ಆಗೋಕ್ಕಿಂತ ಹಿಂದೆ ಹೆಣ್ಣುಮಕ್ಕಳಿಗೆ ಒಂದು ಯಾವುದೇ ತರಹದ ಒಂದು ಆರ್ಥಿಕ ಒಂದು ಯೋಜನೆಗಳು ಇರಬೇಕು ಅಂತಂದರೆ ಬಹಳಷ್ಟು ಚಿಂತನೆಗಳು ಸರ್ಕಾರ ಮಾಡ್ತಾ ಇತ್ತು. ಇದನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ನಾವೇನು ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ವಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಬದಲಾವಣೆಯನ್ನು ತರ್ತೀವಿ, ಗ್ಯಾರಂಟಿಯನ್ನು ತಂದೆ ತರ್ತೀವಿ ಅಂತ ಹೇಳಿದ್ವಿ. ಜನನೂ ಕೂಡ ನಾವು ಹೇಳಿ ಮಾತಿನ ನಂಬಿಕೆ ನಮ್ಮ ಸರ್ಕಾರ ಕೈ ಜೋಡಿಸಿದ್ರು. ಸರ್ಕಾರ ಬಂದಿದ್ದ ತಕ್ಷಣವೇ ನಾವು 5 ಗ್ಯಾರಂಟಿಯನ್ನು ನಾವು ಯೋಜನೆಯನ್ನು ಚಾಲನೆ ಕೊಟ್ಟಿರ್ತಕ್ಕಂಥದ್ದು.